ಹಾಯ್ ಫ್ರೆಂಡ್ಸ್, ಹ್ಯಾಪಿ ಸಂಡೇ. ಇವತ್ತೊಂದು ರೆಮಿಡಿಯನ್ನು ಮಾಡೋಣ. ಏನಂತಂದರೆ, ನಿಮ್ಮ ಕೂದಲು ಯಾವಾಗಲೂ ಕಪ್ಪಾಗಿರಬೇಕು ಅನ್ನೋದು ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಈ ಒಂದು ರೆಮಿಡಿಯನ್ನು ಅಥವಾ ಈ ಒಂದು ಪೇಸ್ಟನ್ನು ಅಪ್ಲೈ ಮಾಡೋದ್ರಿಂದ ಹೇರ್ಸಿಗೆ ಕೂದಲು ತಕ್ಷಣಕ್ಕೆ ನಿಮಗೆ ಕಪ್ಪಾಗೋಂಥ ಚಾನ್ಸಸ್ ಇಲ್ಲ. ಅಟ್ಲೀಸ್ಟ್ ನೀವು ಇದನ್ನು ಯೂಸ್ ಮಾಡ್ತಾ ಬರಬೇಕು. ಹೇಗೆ ಅಂತ ಅನ್ನೋದಾದರೆ, ಫಸ್ಟು ನೀವು ಕಪ್ಪು ಜೀರಿಗೆಯನ್ನು ತೊಗೊಳ್ಳಿ, ಲವಂಗ ಇದೆ, ಮೆಂತ್ಯ ಇದೆ, ಮತ್ತು 1 ಸ್ಪೂನು ಅಕ್ಕಿ, ಒಂದು ಎಲೆ, ಮತ್ತು ಇದು ಬಂದು ದೊಡ್ಡ ನೆಲ್ಲಿಕಾಯಿ ಅಂತ ಹೇಳ್ತೀವಲ್ಲ ಅದು, ಲೆಮನ್ನು, ಅಡಿಕೆ, ಮತ್ತು ಡ್ರೈ ಆಗಿರುವಂಥ ದಾಸವಾಳದ ಎಲೆ, ಈರುಳ್ಳಿ, 1 ಎಲೆಗ, ನಿತ್ಯ ಪುಷ್ಪ ಅಂತ ಹೇಳ್ತೀವಲ್ಲ ನಿತ್ಯ ಪುಷ್ಪದ ಎಲೆಗಳು, ಮತ್ತು ಇದು ದಾಳಿಂಬ್ರೆ ಎಲೆ, ಧನಿಯಾ, ಮತ್ತು ಇದು ಒಣಗಣೆ ಸೊಪ್ಪು ಅಂತ ಹೇಳ್ತೀವಿ, ಒಣಗಣೆ ಸೊಪ್ಪು, ಮತ್ತು ಇದು ಅಲೋವೆರಾ, ಮತ್ತು ಇದು ಬಂದು ಭೃಂಗರಾಜ ಅಂತ ಹೇಳ್ತೀವಲ್ವ, ಭೃಂಗರಾಜದ ಎಲೆಗಳು, ಮತ್ತು ಇದು ದಾಸವಾಳದ ಎಲೆಗಳಿದು, ಮತ್ತು ಇದು ಶಂಖ ಪುಷ್ಪದ ಹೂಗಳು. ಇದಾದ ನಂತರ ನೆಕ್ಸ್ಟು 1 ಸ್ಪೂನ್ ಕಾಫಿ ಪೌಡರು, 1 ಸ್ಪೂನು ಟೀ ಪೌಡರು. ಫಸ್ಟು ಇಲ್ಲಿ ನಾನು ಒಂದು ಕಡಾಯಿಯನ್ನು ಇಟ್ಟಿದ್ದೇನೆ, ಚಿಕ್ಕದಾದ ಒಂದು ಕಡಾಯಿಯನ್ನು ಇಟ್ಟಿದ್ದೇನೆ. ಇದು ಬಂದು ಕಬ್ಬಿಣದು ಐರನ್ ಬಾಣಲಿ ಅಂತ ಹೇಳ್ತೀವಲ್ಲ ಅದು. ಅದಕ್ಕೆ ನಾವು ಫಸ್ಟಿಗೆ ನೀವು ಯಾವುದಾದ್ರೂ ಸರಿ ಫಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಇದು ದಾಸವಾಳದ ಎಲೆ, ದಾಸವಾಳದ ಡ್ರೈ ದಾಸವಾಳದ್ದು, ಕೆಂಪು ದಾಸವಾಳ. ಬಟ್ ನಿಮಗೆ ಸಿಕ್ಕಿದ್ರೆ ವೈಟನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಅಡಿಕೆ, ನೆಕ್ಸ್ಟು ಇದು ಈರುಳ್ಳಿ, ನೆಕ್ಸ್ಟ್ ಇದು ನಾವು 1 ಎಲೆಗ ಅಂತ ಏನು ಹೇಳ್ತೀವಿ, 1 ಎಲೆಗದ ಎಲೆಗಳು, ಮತ್ತು ಇದು ನಿತ್ಯ ಪುಷ್ಪದ ಎಲೆಗಳು, ನೆಕ್ಸ್ಟ್ ಇದು ದಾಳಿಂಬ್ರೆ ಎಲೆ, ನೆಕ್ಸ್ಟ್ ಇದು ಒಣಗಣೆ ಸೊಪ್ಪು ಅಂತ ಹೇಳ್ತೀವಲ್ವ, ಒಣಗಣೆ ಸೊಪ್ಪು, ಮತ್ತು ನಾವು ಒಂದೊಂದು ಸ್ಪೂನ್ ರೀತಿಯಲ್ಲಿ ಧನಿಯಾವನ್ನು, ಮತ್ತು ಅಲೋವೆರಾನು ಹಾಕ್ಕೊಳ್ಳೋಣ. ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಲ್ವ, ಹಾಗಾಗಿ ಇದನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ. ಇದು ದಾಸವಾಳದ ಎಲೆಗಳು, ಮತ್ತು ಇದು ಶಂಖಪುಷ್ಪದ ಎಲೆ, ಮತ್ತು ಇದು ಮೆಂತ್ಯ, ಮತ್ತು ಲವಂಗ 4 ಮಾತ್ರ ಆ್ಯಡ್ ಮಾಡಿ ಫ್ರೆಂಡ್ಸ್. ಲವಂಗ 4 ನೋಡಿ. ಇದು ಅಕ್ಕಿ, ಮತ್ತು ಅದ್ರ ಜೊತೆಗೆ ಇದು ವೀಳ್ಯದೆಲೆ, ಮತ್ತು ಕಪ್ಪು ಜೀರಿಗೆ ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡಿ, ಇದು ಕಾಫಿ ಪೌಡರು, ಇದು ನೋಡಿ ಫ್ರೆಂಡ್ಸ್, ಇದು ಟೀ ಪೌಡರು. ಇಷ್ಟನ್ನು ಸಹ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದ ನಂತರ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಫುಲ್ ಚೆನ್ನಾಗಿ ಕುದ್ದಾಗ ಇದು ಕಲರ್ ಚೇಂಜ್ ಆಗುತ್ತೆ. ಅಟ್ಲೀಸ್ಟ್ ನಾವು ಈ ಥರ ಅಪ್ಲೈ ಮಾಡೋದ್ರಿಂದ ಮಕ್ಕಳಿಗೆ ಫ್ಯೂಚರಲ್ಲಿ ಬೇಗ ವೈಟ್ ಆಗೋಂಥ ಚಾನ್ಸಸ್ ಇದ್ದರೂ ಸಹ ವೈಟ್ ಆಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಸಾಧ್ಯವಾದಷ್ಟು ದೊಡ್ಡವರಿಗಾದರೆ ವೀಕ್ಲಿ ಒನ್ಸ್ ಟ್ರೈ ಮಾಡಿ, ಬಟ್ ಚಿಕ್ಕ ಮಕ್ಕಳಿಗೆ ಅಂತಂದರೆ ಮಂತ್ಲಿ ಒನ್ಸ್ ಟ್ರೈ ಮಾಡಿ ಫ್ರೆಂಡ್ಸ್. ಯಾಕಂದರೆ ಪ್ರತಿಯೊಬ್ಬರು ಆಸೆ ಪಡೋಂಥದ್ದು ಕಪ್ಪು ಕೂದಲಿರಬೇಕು ಅಂತೇಳಿ. ಈಗಿನ ಒಂದು 8 ಡೇಸಲ್ಲೆಲ್ಲ ಕೆಮಿಕಲ್ಸ್ ಮಿಕ್ಸ್ ಆಗಿರೋದ್ರಿಂದ ಕೆಲವೊಂದು ಕಾಯಿಲೆಗಳು ಬರೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಈ ಥರ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಬಟ್ ಸ್ಟಾರ್ಟಿಂಗ್ ಯೂಸ್ ಮಾಡೋದ್ರಿಂದ ಕೆಲವರಿಗೆ ಹೇರ್ ಫಾಲ್ ಆಗಬಹುದು. ಬಟ್ ಇದನ್ನು ಅಪ್ಲೈ ಮಾಡ್ತಾ ಏರು ಕಪ್ಪಾಗುತ್ತೆ, ಏರು ಗ್ರೋತ್ ಆಗುತ್ತೆ, ಮತ್ತು ನಮ್ಮ ಏರು ಸಹ ಕಂಡೀಷ್ನರ್ ಆಗಿ ಕೆಲಸವನ್ನು ಮಾಡುತ್ತೆ ಫ್ರೆಂಡ್ಸ್. ಹಂಗಾಗಿ ಸಾಧ್ಯ ಆದಷ್ಟು ಇದನ್ನು ಮನೆಯಲ್ಲೇ ಟ್ರೈ ಮಾಡಿ. ಇದು ಆರಿದ ನಂತರ ನಾವು ಇದಕ್ಕೆ ಲೆಮನ್ ಜ್ಯೂಸು, 2 ಸ್ಪೂನ್ ಮೊಸರು, ಮತ್ತು ಹೆನ್ನ ಪೌಡರು, ಇದನ್ನು ಮಿಕ್ಸ್ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿ ಅವಶ್ಯಕತೆ ಇರುತ್ತೋ ಅಷ್ಟು ಕ್ವಾಂಟಿಟಿಯನ್ನು ಅಪ್ಲೈ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾವು ಅದನ್ನೆಲ್ಲ ಕುದಿಸಿ ಶೋಧಿಸಿಟ್ಕೊಂಡಿರುವಂಥ ನೀರು, ಇದು ತಣ್ಣಗಾದಮೇಲೆ ಇದಕ್ಕೆ ಇಂಡಿಗೋ ಪೌಡರ್ ಅಂತ ಹೇಳ್ತೀವಲ್ವ, ಇಂಡಿಗೋ ಪೌಡರ್ ನಿಮಗೆ ಎಷ್ಟು, ಒಂದು 4 ಸ್ಪೂನ್ ಬೇಕು ಅಂದರೆ 4 ಸ್ಪೂನು, ಮತ್ತು ಹೆನ್ನ ಪೌಡರ್ ಅಂತಂದರೆ ಮೆಹಂದಿ ಪೌಡರ್ ಅಂತ ಹೇಳ್ತೀವಲ್ವ, ನಾನು ಬಂಜಾರಸ್ ಯೂಸ್ ಮಾಡ್ತಾಯಿದ್ದೀನಿ. ಇವೆರಡನ್ನೂ ಸಹ ಸಮ ಪ್ರಮಾಣದಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಕರಿಬೇವಿನ ಸೊಪ್ಪನ್ನು ಸಹ ಕುದಿಯೋದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ, ಇದು ಇಂಡಿಗೋ ಪೌಡರ್ ಅಂತ ಏನು ಹೇಳ್ತೀವಿ, ಆ ಇಂಡಿಗೋ ಪೌಡರನ್ನು ಸಹ ಒಂದು
ಒಂದು 4 ಸ್ಪೂನ್ ನಿಮಗೆ ಎಷ್ಟು ಅವಶ್ಯಕತೆ ಅನಿಸುತ್ತೋ ಅಷ್ಟು 4 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ನಾನು ಬಂಜಾರಸ್ ಹೆನ್ನ ಪೌಡರ್ ಏನಿದೆ ಅದನ್ನು ಸಹ ಹಾಕ್ಕೊಳ್ಳೋಣ. ಈಗ ಇಷ್ಟನ್ನು ಸಹ ಕಲಸೋಣ ಫ್ರೆಂಡ್ಸ್. ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡಿ. 5 ನಿಮಿಷಗಳ ಕಾಲ ಹಾಗೆ ಬಿಟ್ಟಾಗ ಇದೊಂದು ನಾವೇನೇನು ಇದನ್ನೆಲ್ಲ ಕುದಿಸೋದಕ್ಕೆ ಎಲ್ಲ ಹಾಕಿರ್ತೀವೋ ಅದು ಸಹ ನೀಟಾಗಿ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಒಂದು 5 ನಿಮಿಷ ಬಿಟ್ಟು ತಲೆ ಫ್ರೆಶ್ ಆಗಿರಲಿ ಫ್ರೆಂಡ್ಸ್, ಸ್ನಾನ ಮಾಡಿಕೊಂಡು ಈ ಒಂದು ಪೇಸ್ಟನ್ನು ಅಪ್ಲೈ ಮಾಡ್ಕೊಳ್ಳಿ. ನಮ್ಮ ಕೂದಲು ಸಹ ಮೇ ಬಿ ಒಂದು ಸುಮಾರು ವರ್ಷಗಳ ಕಾಲ ಕಪ್ಪಾಗೋ ಇರುತ್ತೆ ಮತ್ತು ಬೆಳ್ಳಗಾಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಇನ್ನು ಬೆಳ್ಳಗಾಗೋಂಥ ಕೂದಲು ಸಹ ಕಪ್ಪಾಗಲಿಕ್ಕೆ ಶುರು ಆಗುತ್ತೆ ಫ್ರೆಂಡ್ಸ್. ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಅಲ್ವಾ? ಎಲ್ಲರಿಗೂ ಸಹ ಬಿಳಿ ಕೂದಲು ಆಗಬಾರ್ದು ಅಂತನ್ನೋದೇ ಇಷ್ಟ ಆಗಿರುತ್ತೆ. ಹಂಗಾಗಿ ನೀವು ಅಟ್ಲೀಸ್ಟ್ ಮಂತ್ಲಿ ಒನ್ಸು ಅಥವಾ 15 ಡೇಸ್ ಒನ್ಸು ಅಥವಾ ವೀಕ್ಲಿ ಒನ್ಸು ಟ್ರೈ ಮಾಡಿ ಫ್ರೆಂಡ್ಸ್. ಬಟ್ ಮಕ್ಕಳಿಗೆ ಮಾತ್ರ ಮಂತ್ಲಿ ಒನ್ಸೇ ಟ್ರೈ ಮಾಡಿ. ಯಾಕೆ ಅಂತಂದರೆ ಇದು ಕೋಲ್ಡ್ ಆಗೋಂಥ ಚಾನ್ಸಸ್ ಹೆಚ್ಚಿಗಿರುತ್ತೆ. ಹಂಗಾಗಿ ಮಕ್ಕಳಿಗಾದರೆ ಮಂತ್ಲಿ ಒನ್ಸ್ ಟ್ರೈ ಮಾಡಿ. ಅಡಲ್ಟ್ಸ್ ಆದರೆ ನೀವು 15 ಡೇಸ್ಗೆ ಒನ್ಸ್ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ ಈ ರೀತಿಯಾಗಿ ಫುಲ್ ಕಲಿಸ್ಕೊಳ್ಳಿ. ಫುಲ್ ಕಲಿಸ್ಕೊಂಡಾಗ ಆಲ್ಮೋಸ್ಟ್ ನಮಗೆ ಇದು ಕಲಿಸ್ತಾನೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನಮ್ಮ ಕೈಯೂ ಸಹ ಕಲರ್ ಬರುತ್ತೆ ಅಂತೇಳಿ, ಮತ್ತು ಕೂದಲು ಸಹ ಬ್ಲ್ಯಾಕ್ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.